ಆದಿ, ಊಟ ಮಾಡು, ಮರಿಬೇಡ. ಸರಿ ಅಮ್ಮ, ಗುಡ್ ನೈಟ್. ರಘು, ಈಗ ಸಮಾಧಾನ ಆಯ್ತು. ಸಮಾಧಾನ ಆಯ್ತು ತಾನೆ? ಈಗ ನೀನು ಊಟ ಮಾಡು. ತಗೋ. ವೀರಯ್ಯ ದೇವನ ತಂಗಿ, ನಿನ್ನ ಸಾವು ಯಾರೂ ಒಪ್ಪುವುದಿಲ್ಲ. ಕಾಯ್ತಾ ಇದ್ದೀನಿ, ಆ ಒಂದು ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಆ ಕೆಲಸ ನಡೆದ್ರೇನೆ ಇದು ಪರಿಪೂರ್ಣತೆ. ನಾನು ಬಿಡೋದಿಲ್ಲ ಲಕ್ಷ್ಮಿ. ನಿನ್ನ ಸಾವಿಗೆ ನ್ಯಾಯ ಸಿಗಬೇಕು. ಅಮ್ಮನ ಹತ್ರ ಮಾತಾಡಿದ್ರಲ್ಲ, ಸಮಾಧಾನ ಆಯ್ತಾ? ಸರಿ, ಈಗ ಊಟ ಮಾಡಿ.
ವೇಳೆಗೆ ನಿಮ್ಮಪ್ಪ ಯಾವುದೋ ಒಳ್ಳೆ ಕೆಲ್ಸಕ್ಕೆ ಹೊರಟಿದ್ರು ಅನ್ಸುತ್ತೆ. ನಾನು ಎದುರಾಗಿದ್ದಕ್ಕೆ ಅವ್ರಿಗೇನಾದರೂ ಇಲ್ಲ ಇಲ್ಲ, ಅಪ್ಪ ಬೇಜಾರಾಗಿದ್ದು ನೀವು ಎದುರುಗಡೆ ಸಿಕ್ಕಿದ್ದಕ್ಕಲ್ಲ, ನೀವು ರಂಗೋಲಿ ಹಾಕಿದ್ದಕ್ಕೆ. ರಂಗೋಲಿ ಹಾಕಿದ್ದಕ್ಕ? ಹೌದು, ನೀವು ಹಾಕಿರೋ ರಂಗೋಲಿ ನೋಡಿ ಅಪ್ಪಂಗೆ ಅವ್ರ ತಂಗಿ ನೆನಪಾದ್ರು ಅನ್ಸುತ್ತೆ. ಈ ಥರ ರಂಗೋಲಿ ಹಾಕ್ತಾ ಇದ್ದಿದ್ದು ನಮ್ಮ ಅತ್ತೆ ಒಬ್ರೆ. ಅವ್ರು ತೀರ್ಕೊಂಡ್ಮೇಲೆ ನಮ್ಮ ಮನೆ ಮುಂದೆ ರಂಗೋಲಿನೇ ಹಾಕ್ತಿರ್ಲಿಲ್ಲ. ಮ್ಯಾಮ್, ಇವತ್ತು 11 ಗಂಟೆಗೆ ಆಫೀಸ್ನಲ್ಲಿ ಮೀಟಿಂಗ್ ಇದೆ. 12ವರೆಗೆ ಕೆಂಗೇರಿ ಹತ್ರ ಒಂದು ಜಾಗ ನೋಡೋಕ್ಕೆ ಹೋಗಬೇಕು. ಮತ್ತೆ 2 ಗಂಟೆಗೆ ಊಟಕ್ಕೆ ಮನೆಗೆ ಬರ್ತೀವಿ. ಊಟ ಆದಮೇಲೆ 4 ಗಂಟೆವರೆಗೂ ರೆಸ್ಟ್. ಮತ್ತೆ 4ವರೆಗೆ ಕ್ಲಬ್ ಮೀಟಿಂಗ್ ಇದೆ. ಆಮೇಲೆ ಜಯ, ಇವತ್ತಿನ ನನ್ನ ಎಲ್ಲ ಅಪಾಯಿಂಟ್ಮೆಂಟ್ಸು ಮೀಟಿಂಗ್ಸು ಕ್ಯಾನ್ಸಲ್ ಮಾಡು. ನಾನಿವತ್ತೆಲ್ಲೂ ಆಚೆ ಹೋಗ್ತಾ ಇಲ್ಲ, ಮನೇಲೇ ಇರ್ತೀನಿ. ಏನು, ಮನೇಲಿ ಇರಬೇಕಾ? ಯಾಕೆ? ಇವತ್ತು ಮೀರನ್ನ ಮನೆಗೆ ಬರಕ್ಕೆ ಹೇಳಿದೀವಲ್ಲ ರಘು, ಅವಳಿಗೆ ಇವತ್ತೆಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಪ್ರೀತು ದಿಶಾನ ಮದುವೆ ಬಗ್ಗೆ ಇರೋ ಸಮಸ್ಯೆ ಎಲ್ಲ ಅವಳಿಗೆ ಗೊತ್ತಾಗಲಿ. ಮೀರಾಗೆ ಎಲ್ಲ ವಿಷಯನೂ ಹೇಳ್ಬಿಡ್ತಾರ ಅಂದ್ರೆ ದಿಶಾಗೂ ಪ್ರೀತುಗೂ ಮದ್ವೆ ಆದಂಗೆ? ಇವ್ರು ಹೇಳೋ ಪ್ರಕಾರ ನೋಡಿದ್ರೆ ಆ ಹಳ್ಳಿ ಹುಡುಗಿನೇ ಪ್ರೀತುನ ಮದ್ವೆ ಆಗೋದು. ಹಾಗೇನಾದ್ರೂ ಆಗ್ಬಿಟ್ರೆ ಆ ಕೆಲಸದವಳಿಗೆ ಇನ್ನೂ ಪವರ್ ಜಾಸ್ತಿ ಆಗ್ಬಿಡುತ್ತೆ. ಈಗಲೇ ಅವಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಇನ್ನು ಅವಳು ಬಂದ್ಬಿಟ್ರೆ ಅವಳು ಒಂದಾಗ್ಬಿಡ್ತಾರೆ, ನಾನು ಒಂಟಿ ಆಗ್ಬಿಡ್ತೀನಿ. ಆಮೇಲೆ ಈ ಮನೇಲಿ ನಂದೇನು ನಡೆಯಲ್ಲ. ಕೆಲಸದವಳು ಸುಮ್ಮನಿದ್ರೇನೇ ತಕ 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 ಅಂತ ಕುಣಿತಾಳೆ. ಇನ್ನವಳು ಕಾಲಿಗೆ ಗೆಜ್ಜೆ ಕಟ್ಬಿಟ್ರೆ ಕೇಳಬೇಕಾ? ಈ ವಿಷಯನ ಮೊದಲು ಗುರೂಜಿಗೆ ಹೇಳ್ತೀನಿ. ಪ್ರೀತು ಪ್ರೀತು ಪ್ರೀತು, ಬೆಳಗ್ಗೆನೆ ದೇವತೆ ದರ್ಶನ. ಅಯ್ಯೋ, ಹೊಗಳೋದೆಲ್ಲ ಆಮೇಲೆ ಇರಲಿ, ಮೊದಲು ಎದ್ದು ಕೊಟ್ಟಿಗೆ ಕ್ಲೀನ್ ಮಾಡಿ ಹಾಲು ಕರಿ. ಟೈಮ್ ಎಷ್ಟಾಗಿದೆ ಗೊತ್ತಾ? ಏನು ಆಟ ಆಡ್ತಿದ್ಯಾ ನೀನು? ಪ್ರೀತಿ ಮಾಡೋದು ಒಂಥರ ಹುಡುಗಾಟನೇ ಅಲ್ವಾ ಡಾರ್ಲಿಂಗ್? ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಅಪ್ಪ ನೀವಿನ್ನೂ ಇಷ್ಟೊಂದು ಮಲ್ಕೊಂಡಿದ್ದೀರಾ ಅಂತ ಗೊತ್ತಾದ್ರೆ ಅಷ್ಟೇ ನಿನ್ನ ಕತೆ. ಅವ್ರನ್ನ ಎದ್ದೇಳ್ಸು ಫಸ್ಟು. ರಾಜವಿಷ್ಣು ಎದ್ದೇಳಿಪ್ಪ, ಟೈಮ್ ಆಗಿದೆ. ನೋವಾಗಿ ಚಿಕ್ಕ ಯಜಮಾನ್ರೆ, ರಾತ್ರಿ ಎಲ್ಲ ಕನ್ಸಲ್ಲಿ ಇಸ್ಕೊಶಂತಿ ನಿದ್ದೆನೇ ಬಂದಿಲ್ಲ, ನನ್ನ ಕೈಲಿ ಆಗಲ್ಲಪ್ಪ. ಅಯ್ಯೋ, ಅವ್ರು ಎದ್ದೇಳೋ ಥರ ಕಾಣ್ತಿಲ್ಲ. ನೀನು ಎದ್ದು ಕೊಟ್ಟಿಗೆ ಕ್ಲೀನ್ ಮಾಡು ಬಾ. ಕೊಟ್ಟಿಗೆ ಕ್ಲೀನ್ ಮಾಡಿದ್ರೆ ಏನು ಕೊಡ್ತೀಯಾ? ಏನು ಕೊಡಬೇಕು? ಅದು ಅಂದರೆ ನಿನ್ನ ಅಂದವಾದ ತುಟಿಗಳಿಂದ ಒಂದು ಸಿಹಿಯಾದ ಮುತ್ತು ಕೊಡ್ತೀಯಾ? ಯಮ್ಮ ಕೇಳ್ದೆ ಕೇಳ್ಬಾರ್ದನ್ನ ನಾ ಕೇಳ್ದೆ. ರಾಜವಿಷ್ಣು ನಾದಿರ್ದಿನ್ನ ಕೊಡಲ್ವಾ? ಹಾಗಾದ್ರೆ ನಾನು ಕೆಲಸ ಮಾಡಲ್ಲ. ಸರಿ, ಕೊಡ್ತೀನಿ. ಹಾಗಾದ್ರೆ ನಾನು ಕೆಲಸ ಮಾಡ್ತೀನಿ.
ಹಲೋ ಹಲೋ ಗುರೂಜಿ. ಮೆತ್ತಗೆ ಮಾತಾಡಿ. ಫೋನ್ನ ಬೆಡ್ರೂಮಲ್ಲಿಟ್ಟು ನಾನು ಹಾಲಿಗೆ ಬಂದು ಮಾತಾಡ್ತಿಲ್ಲ, ಕಿವಿಗೆ ಇಟ್ಕೊಂಡಿದ್ದೀನಿ. ಹೇಳಿ. ಅಯ್ಯೋ, ವಿಷಯ ತುಂಬ ಗಂಭೀರವಾಗಿದೆ, ಅದಕ್ಕೆ ವಯಸ್ಸು ಜಾಸ್ತಿ ಆಗೋಯ್ತು. ಏನಂತ ವಿಷಯ? ಗುರೂಜಿ, ಅಕ್ಕ ಮೀರನ್ನ ಕರೆಸಿ ಪ್ರೀತು ಹಳ್ಳಿ ಹುಡುಗಿನ ಪ್ರೀತಿ ಮಾಡ್ತಿರೋದು, ಅದಕ್ಕೋಸ್ಕರ ಅವನು ಹಳ್ಳಿಗೆ ಹೋಗಿರೋದು, ಎಲ್ಲ ವಿಷಯನೂ ಹೇಳ್ಬಿಡ್ತಾರಂತೆ. ಒಳ್ಳೆ ಕೆಲಸ ಆಯ್ತು ಬಿಡಿ. ಮೀರಾ ಅತ್ತೆಗೆ ಸರಿಯಾಗಿ ಮಂಗಳಾರತಿ ಮಾಡ್ತಾಳೆ. ಅಯ್ಯೋ, ನೀವಲ್ಲೇ ಮಾಡ್ತಿರೋದು ತಪ್ಪು. ಅಕ್ಕನ ಜೊತೆ ಮೀರಾ ಜಗಳ ಮಾಡ್ಕೊಂಡು ಹೋದ್ರೆ ಪ್ರೀತುಗೂ ದಿಶಾಗೂ ಮದುವೆ ಕಟ್ ಆಗುತ್ತೆ. ಆಗ ಪ್ರೀತುಗೆ ಹಳ್ಳಿ ಹುಡುಗಿ ಜೊತೆನೇ ಮದುವೆ ಆಗುತ್ತೆ. ಆ ಹಳ್ಳಿಯವಳು ಈ ಕೆಲಸದವಳ ಜೊತೆ ಸೇರ್ಕೊಂಡ್ಬಿಡ್ತಾಳೆ. ಆಗ ಕೆಲಸದವಳನ್ನ ನಮ್ಮ ಮಾದಿಗೆ ಗಂಟು ಹಾಕ್ಬಿಡ್ತಾಳೆ. ಆಗ ಎರಡು ಬಡ ನಾಯಿಗಳು ಅಕ್ಕ ಹಾಕೋ ಸಾಲ್ಟ್ ಬಿಸ್ಕೆಟ್ನೇ ಗೋಲ್ಡನ್ ಬಿಸ್ಕೆಟ್ ಅನ್ಕೊಂಡು ಕೊನೆವರೆಗೂ ನೀಯತ್ತಾಗಿ ಬಾಲ ಅಲ್ಲಾಡ್ಸ್ಕೊಂಡು ಇದ್ಬಿಡ್ತವೆ. ಈ ಮನೆ ಕೆಲಸದೊಳಗೆ ಬಂದಿರೋದನ್ನೇ ಭಾಗ್ಯ ಅನ್ಕೊಂಡಿರೋ ಅವಳು ಈ ಮನೆಗೆ ಸೊಸೆ ಆಗ್ಬಿಟ್ರೆ ಕೇಳಬೇಕಾ? ಆಗ ಅಕ್ಕನ್ಗೆ ಅವಳು ಚರ್ಮದಲ್ಲಿ ಚಪ್ಪಲಿ ಮಾಡಿ ಹೃದಯನ ಕಿತ್ತು ಕೀಬಂಚಲ್ಲಿಟ್ಟು ಗಿಫ್ಟ್ ಮಾಡಿಕೊಟ್ಬಿಡ್ತಾಳೆ. ಆಗ ಅವ್ರ ಬೇಳೆ ಬೇಯುತ್ತೆ, ನಮ್ಮ ಅವರೇ ಬೇಳೆ ಬೇಯಲ್ಲ. ಆ ಹಳ್ಳಿಯವರು ಈ ಮದುವೆಗೆ ಒಪ್ಕೊಂಡ್ರೆ ತಾನೇ ಇದೆಲ್ಲ ಸಾಧ್ಯ ಆಗೋದು. ಒಪ್ಕೊಳ್ಳಿಲ್ಲ ಅಂದ್ರೂ ಪ್ರಾಬ್ಲಮ್ ನಮಗೆ ಗುರೂಜಿ. ಆಗ ಪ್ರೀತುಗೆ ಯಾರ ಜೊತೆನೂ ಮದುವೆ ಆಗಲ್ಲ. ಅಕ್ಕ ಎರಡೂ ಮದುವೆನೂ ಒಟ್ಟಿಗೆ ಮಾಡಬೇಕು ಅಂತ ಅನ್ಕೊಂಡಿದ್ರು. ಅಲ್ಲಿಗೆ ಆದಿ ಮದುವೆನೂ ಮುಂದಕ್ಕೆ ಹಾಕ್ತಾರೆ. ಸೊ ನಿಮ್ದು ಆದಿದು ಮದುವೆ ಆಗಲ್ಲ. ಪ್ರೀತಿಗೆ ಬೇರೆ ಹುಡುಗಿನ ಹುಡುಕಿ ಮದುವೆ ಮಾಡೋವರೆಗೂ ನಿಮ್ಮ ಮದುವೆನ ಮುಂದಕ್ಕೆ ಹಾಕ್ತಾರೆ. ಆ ಗ್ಯಾಪಲ್ಲಿ ಆದಿಗೆ ಆ ಕೆಲಸದೊಳಗೆ ಮಧ್ಯೆ ಏನ್ ಬೇಕಾದ್ರೂ ಆಗ್ಬೋದು ಗುರೂಜಿ. ಇದೆಲ್ಲ ಆಗಕ್ ಸಾಧ್ಯ ಇದೆ ಅಂತೀರಾ? ಈ ಪ್ರೀತಿಲಿ, ಈ ರಾಜಕೀಯದಲ್ಲಿ, ಸಿನಿಮಾದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಗುರೂಜಿ. ಸಾಧ್ಯ ಇದೆ. ನಾನ್ಸೆನ್ಸ್. ಆ ಹಳ್ಳಿಯವಳು ಅಂತ ಸುಂದರಿನ ನಾವು ಹೆದರ್ಕೊಳಕ್ಕೆ? ಅಯ್ಯೋ, ಈ ಗಂಡಸರಿಗೆ ಸಿಟಿ ಹುಡುಗಿರಿ ಅಂತ ಹಳ್ಳಿ ಹುಡುಗಿರು ನಿಯತ್ತಾಗಿರ್ತಾರೆ ಅಂತ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಅದ್ರಲ್ಲೂ ಇವಳನ್ನ ಕೇಳ್ಬೇಕಾ? ನಯ ನಾಜುಕು ಸಂಸ್ಕೃತಿನ ಒಳ್ಳೆ ಬಾಡಿಗೆಗೆ ತಗೊಂಡಿರೋ ಓನರ್ ತರ ಆಡ್ತಾಳೆ. ತನ್ನನ್ನೇ ತಾನು ಸುಟ್ಕೊಂಡು ಎಲ್ರಿಗೂ ಬೆಳಕು ಕೊಡೋ ಮಿನುಗು ಇದೆಯಲ್ಲ, ಅವ್ರ ಅಕ್ಕನ ಥರ ಆಡ್ತಾಳೆ. ಇಂಥ ಹುಡುಗಿರು ನೋಡಿದ ತಕ್ಷಣ ಇಷ್ಟ ಆಗದೆ ಇರ್ಬೋದು, ಆದರೆ
ನೋಡ್ತಾ 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 ಇಷ್ಟ ಆಗ್ಬಿಡ್ತಾರೆ ಗುರೂಜಿ. ಅದ್ರಲ್ಲಿ ಬೇರೆ ಹೊರಗಡೆ ಹೋಗಿದ್ದಾರೆ, ಹೇಳೋರಿಲ್ಲ ಕೇಳೋರಿಲ್ಲ ಅವ್ರಿಗೆ, ಅವ್ರಾಡಿದ್ದೇನೆ ಆಟ ಹಣೆ ಬರಕ್ಕೆ. ನನ್ನ ಮದುವೆ ಆದಿ ಜೊತೆ ಆಗಲಿ, ಆ ಕೆಲಸದೊಳಗೆ ನರ್ಕ ತೋರಿಸ್ಬಿಡ್ತೀನಿ. ಅದೇ ಡೌಟ್ ಇದೆಯಲ್ಲ ಗುರೂಜಿ ಈಗ. ಈಗ ನಾವೇನ್ ಮಾಡಬೇಕು? ಮೀರಾ ಇಲ್ಲಿಗೆ ಬಂದಾಗ ನೀವು ಇಲ್ಲಿಗೆ ಬರಬೇಕು. ಅಕ್ಕ ಮೀರನ್ಗೆ ಯಾವ ವಿಷಯನೂ ಹೇಳ್ದೆ ಇರೋ ಥರ ತಡಿಬೇಕು. ದಿಶಾನ್ಗೂ ಪ್ರೀತಿಗೂ ಮದುವೆ ಆಗೋ ಥರ ನೋಡ್ಕೋಬೇಕು. ಓಕೆ, ಡನ್. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಎಂದು, ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು. ಪರಮೇಶ್ವರ, ಏನು ಮಾಡ್ತಾ ಇದ್ದೀರಾ? ಹಲೋ, ನನ್ನ ಹೆಸರು ಆದಿತ್ಯ, ಪರಮೇಶ್ವರ ಅಲ್ಲ. ಅದೇನಿದ್ರು ಈ ಮನೆಯಿಂದ ಹೊರಗಡೆ, ಈ ಮನೇಲಲ್ಲ. ಈ ಮನೇಲಿ ಏನಿದ್ರು ನೀವು ನನ್ನ ಪರಮೇಶ್ವರ, ನಾನು ನಿಮ್ಮ ಪಾರ್ವತಿ. ಇಲ್ಲ ಅಂದರೂ ನೀನು ಪಾರ್ವತಿನೇ. ಅದೋಗ್ಲಿ ಪಾರ್ವತಿ, ಆವಾಗಿಂದ ಈ ಟೊಮೆಟೊ ಚರ್ಮನ್ ತೆಗಿಯಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ, ತುಂಬ ಕಷ್ಟ ಆಗ್ತಾಯಿದೆ, ಸ್ವಲ್ಪ ಹೆಲ್ಪ್ ಮಾಡು. ಏನು? ಟೊಮೆಟೊ ಚರ್ಮನ? ಅಯ್ಯೋ ಪರಮೇಶ್ವರ, ಇದು ಚರ್ಮ ಅಲ್ಲ, ಟೊಮೆಟೊ ಸಿಪ್ಪೆ. ಅದು ಸರಿ, ಈಗ ಟೊಮೆಟೊ ಸಿಪ್ಪೆನ ಯಾಕೆ ತೆಗಿತಾ ಇದ್ದೀರಾ? ಯಾಕೆ ಅಂದರೆ ತಿಂಡಿ ತಿನ್ನುವಾಗ ಬರೀ ಈ ಟೊಮೆಟೊ ಸಿಪ್ಪೆ ಬಾಯಿಗೆ ಸಿಗ್ತಾನೇ ಇರುತ್ತೆ, ಅದಕ್ಕೆ ಸಿಪ್ಪೆ ತೆಗೆದ್ರೆ ತಿನ್ನಕ್ಕೆ ಮೃದುವಾಗಿ ಹಿತವಾಗಿರುತ್ತಲ್ವಾ. ಅಯ್ಯೋ ಪರಮೇಶ್ವರ, ಟೊಮೆಟೊ ಸಿಪ್ಪೆನ ತೆಗೆಯೋದಿಕ್ಕಾಗಲ್ಲ. ಅಷ್ಟಕ್ಕೂ ತೆಗಿಲೇಬೇಕು ಅಂದರೆ ನೀರಲ್ಲಿ ಹಾಕಿ ಕುದಿಸ್ಬೇಕು. ವಾಹ್, ಎಂಥ ಐಡಿಯಾ ಕೊಟ್ಟೆ ಪಾರ್ವತಿ, ವೆರಿ ಗುಡ್, ಈಗಲೇ ಮಾಡ್ತೀನಿ. ಹಲೋ ಗುರೂಜಿ, ನಾನು ನಿಮ್ಮ ಜೊತೆ ಮಾತಾಡ್ತಿದ್ನಲ್ಲ, ಅದನ್ನ ನಮ್ಮ ಮನೆಯವರು ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ನೀವು ಮನೆಗೆ ಹೋಗೋಕ್ಕೂ ಮುಂಚೆ ನಾವು ಯಾವಾಗಲೂ ಮೀಟ್ ಮಾಡ್ತೀವಲ್ಲ ಜಾಗ, ಅಲ್ಲಿಗೆ ಬಂದ್ಬಿಡಿ. ಅಕ್ಕ ಮೀರನ್ಗೆ ಪ್ರೀತು ಹಳ್ಳಿಗೆ ಹೋಗಿರೋ ವಿಷಯನ ಹೇಗಾದರೂ ಮಾಡಿ ಹೇಳದೇ ಇರೋ ಹಂಗೆ ತಡಿಬೇಕು. ಅದಕ್ಕೆ ನಾವು ಡೀಪಾಗಿ ಡಿಸ್ಕಸ್ ಮಾಡಬೇಕು. ಬೇಗ ಬನ್ನಿ ಗುರೂಜಿ, ಕಾಯ್ತಾ ಇರ್ತೀನಿ. ಓಕೆ, ಡನ್. ಅಯ್ಯೋ, ಯಾಕೆ ಈ ಗುರೂಜಿ ಇನ್ನೂ ಬಂದಿಲ್ಲ? ಟೈರ್ ಏನಾದರೂ ಪಂಚರ್ ಆಗೋಯ್ತಾ? ಫೋನ್ ಮಾಡಿ ಕೇಳ್ಬಿಡ್ತೀನಿ. ಹಲೋ ಗುರೂಜಿ, ಅಯ್ಯೋ 5 ನಿಮಿಷದಲ್ಲಿ ಬರ್ತೀನಿ ಅಂದ್ರಿ, ಇನ್ನೂ ಬಂದಿಲ್ಲ. ನಾನು ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ. ಹಾ, ಹೋಗ್ಬಿಟ್ರಾ? ಆಗ್ಲೇ ಮನೆ ಹತ್ರ ಹೋಗ್ಬಿಟ್ರಾ? ಗುರೂಜಿ, ನೀವ್ ಹಿಂಗ್ ಮಾಡ್ಬೋದಾ? ನೀವ್ ಈ ತರ ಅನ್ಯಾಯ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನೇನ್ ನಿಮ್ಗೆ ಅನ್ಯಾಯ ಮಾಡಿದ್ದೆ ಹೇಳಿ? ಹಲೋ ಹಲೋ ಜನನಿ, ಕೆಲಸ ಮಾಡಿದ್ರೆ ಮುತ್ತು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಕೈ ಚಮ್ ಕೊಡ್ತಿದೆಯಲ್ಲ, ನೀನು ಬೇರೆ ಹುಡುಗಿರ ಥರ ಆಗ್ಬಿಟ್ಟೆ ಬಿಡು. ಹಲೋ, ಹಾಯ್. ಆ ಮಾತನ್ನ ವಾಪಸ್ ತಗೋ. ನೀನ್ ಮಾಡ್ಬೇಕಾಗಿರೋ ಮುಖ್ಯವಾದ ಕೆಲಸ ಇನ್ನೂ ಬಾಕಿ ಇದೆ, ಅದಕ್ಕೆ ಚೊಂಬ್ ಕೊಟ್ಟಿದ್ದು. ಏನು? ಹೋಗಿ ಹಾಲ್ ಕರಿ. ನಾನಾ? ನನ್ನ ಕೈಲಾಗಲ್ಲ. ಈ ಹುಡುಗರೆಲ್ಲ ಹೀಗೆ ಅನ್ಸುತ್ತೆ, ಪ್ರೀತಿ ಮಾಡುವಾಗ ಮಾತ್ರ ಚಿನ್ನ ರನ್ನ ಮುದ್ದು ನೀನ್ ಹೇಳ್ದಾಗೆ ಕೇಳ್ತೀನಿ, ನೀನ್ ಹಾಕಿದ ಗೆರೆ ದಾಟಲ್ಲ ಅಂತ ಆಣೆ ಪ್ರಮಾಣ ಮಾಡ್ತಾರೆ. ಪ್ರೀತಿನ ಪಡ್ಕೊಂಡ್ಮೇಲೆ ಕ್ಯಾರೆ ಅನ್ನಲ್ಲ. ಹಲೋ ಹಲೋ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ನನ್ಗೆ ಹಾಲು ಕರೆಯೋದು ಹೇಗೆ ಅಂತ ಗೊತ್ತಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀನ್ ಇವಾಗ ಹಾಲು ಕರಿಬೇಕಷ್ಟೆ. ಏನು ತಮಾಷೆ ಮಾಡ್ತಾ ಇದೆಯಾ? ಇವಾಗ ನಾನು ಹಾಲು ಕರೆಯೋಕೆ ಹೋಗಿ ಆ ಹಸು ನಂಗೆ ಜಾಸ್ತಿ ಓದ್ಬಿಟ್ರೆ? ಹಾಲು ಕರಿಯೋದಕ್ಕೂ ಮುಂಚೆ ಅದ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಫ್ರೆಂಡ್ಶಿಪ್ಪಾ? ಬಾ, ನಾನು ಪರಿಚಯ ಮಾಡಿಸ್ತೀನಿ. ಗೌರಿ, ಇವ್ರು ಯಾರು ಗೊತ್ತಾ? ನನ್ನ ಮದುವೆ ಆಗೋರು. ಇವತ್ತಿಂದ ಇವರೇ ಹಾಲು ಕರೀತಾರೆ. ನೀನು ಅವ್ರಿಗೆ ಓದಿಬಾರ್ದು, ಯಾಕಂದರೆ ಅವರು ತುಂಬ ಒಳ್ಳೆಯವರು. ಗೌರಿ ಒಪ್ಕೊಂಡ್ಲು, ನಡಿ ಹಾಲು ಕರಿ. ಗೌರಿ. ಹಲೋ ನಂದಿ, ನಿನ್ನೆ ನಿನ್ನ ಹೆಸರು ಇಲ್ಲಿ ನಂದಿ ಅಂತ ನೆನಪಿದೆ ತಾನೇ? ಹ್ಞೂ ನೆನಪಿದೆ. ಸರಿ, ಏನು ಕರೆದಿದ್ದು? ಹಾಲು ಕರಿಯೋದಕ್ಕೂ ಮುಂಚೆ ನೀರು ಹಾಕಬೇಕು.
ಅದು ನಮ್ಗೆ ಗೊತ್ತಿದೆ. ಗೊತ್ತಿಲ್ಲದೆ ಥರ ಸುಮ್ಮನೆ ಡವ್ ಮಾಡ್ತಾ ಇದೆ. ನೀನು ಸ್ವಲ್ಪ ಸೈಲೆಂಟಾಗಿ ಸೈಡ್ಗಿರೋ, ನಾನು ಹಾಲು ಕರಿತೀನಿ. ಓ ಹೌದಾ, ನಾನು ನೋಡ್ತೀನಿ. ಏನು ನೋಡೋದು, ನೋಡ್ತಾ ಇರೋ, ಹಾಲು ಕರಿತೀನಿ. ಹೆಂಗೆ ಕರಿತೀನಿ ನೋಡು. ಹಾಯ್ ಗೌರಿ, ಮೈಸೆಲ್ಫ್ ನಂದಿ.